ಇದಕ್ಕೆ ಕಿಚನಿಗೆ ಬರೋಲ್ಲ. ನನ್ನ ಫೇವ್ರೆಟ್ ಗ್ಲಾಸ್, ನನ್ನ ರೆಗ್ಯುಲರ್ ಗ್ಲಾಸ್ ಹೊಡೆದೇ ಹೋಯ್ತು. ನೋಟ್ ಮಾಡ್ಕೊಳ್ಳಿ, ಮಟನ್ ಸಾಂಬಾರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿ ರೆಡಿ. ನನ್ನ ರೊಟ್ಟಿ ನೋಡು, ಫುಲ್ ರೋಸ್ಟ್ ಆಗ್ತಿರ್ಬೇಕಲ್ಲಿ. ಏನೋ ಕಾಮನ್ ಬಿಲ್ಲು ರೈನ್ಬೋ ಬರ್ತೀನಿ ತಡಿ. ರೈನ್ಬೋ ಇದೆಯಂತೆ. ವೇಟ್, ಲೆಟ್ಸ್ ಗೋ. ಮೈ ಡ್ಯಾಡಿ ಇಸ್ ಕಾಲಿಂಗ್. ಕಮ್ಮಿಂಗ್ ಡ್ಯಾಡಿ. Hi guys, welcome back to my YouTube channel. So it's boring. ಬೋರ್ ಆದಾಗ ಐ ಲೈಕ್ ಟು ವ್ಲಾಗ್. ಏನು ಕಂಟೆಂಟ್ ಮಾಡೋದು ಅಂತ ಗೊತ್ತಿಲ್ಲ. ಸೊ ಲೆಟ್ ಮಿ ಗೋ ಟು ಕಿಚನ್ ಅಲ್ಲ, ಸ್ವಲ್ಪ ಕುಕ್ಕಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಕಿಚನಾಗೆ ಹೋಗ್ತಾ ಇದ್ದೀನಿ. ಈಗ ಮಮ್ಮಿ ನೈಟ್ ಡಿನ್ನರ್ ಪ್ರಿಪೇರ್ ಮಾಡ್ತಿದ್ದಾರೆ. ಸೊ ಡಿನ್ನರ್ ಏನು ಪ್ರಿಪೇರ್ ಮಾಡ್ತಾರೆ ರೆಸಿಪಿ ತೋರಿಸೋಣ. ಕಮ್ ಲೆಟ್ಸ್ ಗೋ ಟು ಕಿಚನ್. ಆ್ಯಂಡ್ ನನ್ನ ಫೋನಲ್ಲಿ ಚಾರ್ಜಿಗೆ ಹಾಕಿಲ್ಲ, ಇಲ್ಲಿ ಚಾರ್ಜಿಗೆ ಹಾಕ್ಕೊಂಡೆ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾಕಂದರೆ ಫುಲ್ ಫೋನ್ ಪವರ್ ಆಫ್ ಆಗೋವರೆಗೂ ಯೂಸ್ ಮಾಡ್ತಾನೇ ಇದ್ದೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾನೇ ಇದ್ದೆ. ಆ್ಯಂಡ್ ಈಗ ಚಾರ್ಜಿಗೆ ಹಾಕ್ತೆ, ಬಟ್ ಅಷ್ಟರಲ್ಲಿ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಸೊ ಬನ್ನಿ ಇವತ್ತು ಏನಾದರೂ ಒಂದು ರೆಸಿಪಿ ವಿಡಿಯೋ ಮಾಡೋಣ. ಮಟನ್ನೇ ಇದು. ಸೊ ನೈಟ್ ಡಿನ್ನರ್ಗೆ ಮಟನ್ ಮಾಡ್ತಿದ್ದೆ. ಮಟನಲ್ಲಿ ಏನು ಮಾಡ್ತಿದ್ಯಾ? ಬಿರಿಯಾನಿ ಅಥವಾ ಸಾಂಬಾರ? ಮಧ್ಯಾಹ್ನ ತಾನೇ ಬಿರಿಯಾನಿ ತಿಂದೆ, ಔಟ್ಸೈಡ್ ಪಾರ್ಸಲ್ ತಂದುಕೊಟ್ಟಿದ್ದೆ ನೀನು ತಾನೆ. ಸೊ ಸಾಂಬಾರು ಮಾಡು, ಮಟನ್ ಸಾಂಬಾರು. ಇಲ್ಲಿ ಮಟನ್ ಇದೆ, ಮಮ್ಮಿ ವಾಶ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ದಾರೆ. ಈ ಥರ. ಹಾಂ ಅಪ್ಪ, ಏನೋ ಕಾಮನ್ ಬಿಲ್ಲು ರೈನ್ಬೋ ಬರ್ತೀನಿ ತಡಿ. ರೈನ್ಬೋ ಇದೆಯಂತೆ. ವೇಟ್, ಲೆಟ್ಸ್ ಗೋ. ಮೈ ಡ್ಯಾಡಿ ಇಸ್ ಕಾಲಿಂಗ್. ಕಮ್ಮಿಂಗ್ ಡ್ಯಾಡಿ. ಎಲ್ಲಿದೆ ರೈನ್ಬೋ? ವಾವ್, ಕ್ಯಾಮ್ರಾದಲ್ಲಿ ಕಾಣಿಸ್ತಿದ್ಯಾ? ಇಲ್ಲಿ ಕಾಣಿಸ್ತಾ ಇದೆಯಲ್ಲ ರೈನ್ಬೋ. ಗೈಸ್, ಕ್ಯಾನ್ ಯು ಐಡೆಂಟಿಫೈ ದ ರೈನ್ಬೋ? ಎಷ್ಟು ಜನ ಟೂರಿಸ್ಟ್ ಗೊತ್ತಾ, ವೀಕೆಂಡಲ್ಲ ಎಲ್ಲ ಮುಳ್ಳಂಗಿರಿಗೆ ಹೋಗೋಕ್ಕೆ ಬಂದಿದ್ದಾರೆ ಅನಿಸುತ್ತೆ. ಇಲ್ಲೊಂದು ಫ್ಲವರ್ ಚೆನ್ನಾಗಿಬಿಟ್ಟಿದೆ. ಔಟ್ಸೈಡ್ ಫುಲ್ ಮಳೆ ಬರ್ತಾಯಿತ್ತು, ಈಗ ತಾನೇ ಮತ್ತೆ ಬಿಸಿಲು ಸ್ಟಾರ್ಟ್ ಆಯಿತು. ಹಂಗನ್ಸಿದೆ. ಸೀಬೆ ಹಣ್ಣು ಹೆಂಗೆ ಹೇಳ್ತೀಯಾ? ಚೆನ್ನಾಗಿದೆಯಲ್ಲ, ಚೆನ್ನಾಗಿದೆ. ಇನ್ನೂ ಬಿಟ್ಟಿದ್ಯಾ? ಅದು ಸ್ವಲ್ಪ ಕಾಯಲ್ಲೇ ಕುಯ್ಬೇಕು. ಅಲ್ಲೊಂದಿದೆ, ಇಲ್ಲಿ ಎಷ್ಟೊಂದು ಬಿಟ್ಟಿದೆ ನೋಡು. ಕಟ್ಟಿಸಿ ಬ್ಯಾನು. ಸೊ ಬನ್ನಿ, ನಾವು ಏನೋ ಕಂಟಿನ್ಯೂ ಮಾಡ್ತಿದ್ವಲ್ಲ ಕುಕಿಂಗ್, ಲೆಟ್ಸ್ ಕಂಟಿನ್ಯೂ ದ್ಯಾಟ್. ವೇಸ್ಟ್ ಆಯಿತು. ಇದೊಂದು ಚೆನ್ನಾಗಿದೆ. ಅದು ತುಂಬ ಹಣ್ಣಾಗಕ್ಕೆ ಬಿಡ್ಬಾರ್ದು. ಏನಾದರೂ ಪೆಸ್ಟಿಸೈಡ್ಸ್ ಏನಾದರೂ ತಂದು ಅದು ಅಷ್ಟು ಚೆನ್ನಾಗಿಲ್ಲ. ಓಕೆ ಕಮ್ ಗೈಸ್, ಲೆಟ್ಸ್ ಕಂಟಿನ್ಯೂ ವಿತ್ ಮಟನ್ ಸಾಂಬಾರ್ ರೆಸಿಪಿ. ಆ್ಯಂಡ್ ಇದು ವೈಟ್ ಇರುತ್ತಲ್ಲ, ಇಟ್ಸ್ ಮೈ ಫೇವ್ರೆಟ್ ಫ್ಯಾಕ್ಟ್. ನನಗೆ ತುಂಬ ಇಷ್ಟ ಇದು ವೈಟ್, ಅದಕ್ಕೆ ಈ ಥರ ತರೋದು. ಹಾಂ, ಬಿಕಾಸ್ ಇಟ್ಸ್ ಮೈ ಫೇವ್ರೆಟ್. After a long time I am making cooking video. ಸೊ ಈಗ ಮಮ್ಮಿಗೆ ಸ್ವಲ್ಪ ಶಾಪಿಂಗಲ್ಲಿ ಹೆಲ್ಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಅಮ್ಮ ಕೊಡು, ಏನಾದರೂ ಚಾಪ್ ಮಾಡಬೇಕಾ? ಆನಿಯನ್, ಕೊರಿಯಾಂಡರ್ ಲೀಫ್, ನನಗೂ ಗೊತ್ತು ಏನೇನು ಮಸಾಲೆ ಹಾಕ್ತಾರೆ ಅಂತ, ಬಟ್ ಮಾಡೋ ವಿಧಾನ ಅಂತೂ ನಂಗೆ ಗೊತ್ತಿಲ್ಲ. ಅಂಡರ್ ದ ಗೈಡೆನ್ಸ್ ಆಫ್ ಮೈ ಮಾಮ್, ಲೆಟ್ಸ್ ಕುಕ್ ಟುಡೇ. ಅವ್ರು ಹೇಗೆ ಮಟನ್ ಸಾಂಬಾರು ಮಾಡ್ತಾರೆ ತೋರಿಸಿ. ಇಟ್ಸ್ ಮೈ ಫೇವ್ರೆಟ್. ಸಕ್ಕದಾಗಿ ಮಾಡ್ತಾರೆ ನಮ್ಮ ಮಮ್ಮಿ ಮಟನ್ ಸಾಂಬಾರು, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಯೂಶ್ವಲಿ ಎಲ್ರಿಗೂ ಮಟನ್ ಇಷ್ಟ. ಐ ಮೀನ್ ನನಗೆ, ಡ್ಯಾಡಿಗೆ, ಎಲ್ರಿಗೂ ಮಟನ್ ಇಷ್ಟ. ಸೊ ನಾವು ಯೂಶ್ವಲಿ ಜಾಸ್ತಿ ಚಿಕನ್ಗಿಂತ ಮಟನ್ನೇ ತರೋದು. ಬಟ್ ನನ್ನ ತಮ್ಮಂಗೆ ಚಿಕನ್ ಇಷ್ಟ. ಅವ್ನು ಬಂದಾಗ ಅಷ್ಟೇ ಜಾಸ್ತಿ ನಾವು ಚಿಕನ್ ತರ್ತೀವಿ. ಆ್ಯಂಡ್ ನಮ್ಮ ಮಮ್ಮಿಗೆ ಫಿಶ್ ಇಷ್ಟ ಅಲ್ಲ.
ನಾನು ಮಟನ್ ಏನು ಪೀಸಸ್ ಎಲ್ಲ ತಿನ್ನಲ್ಲ, ಬಟ್ ನಾನು ಹೇಳ್ದಂಗೆ ಈ ಥರ ವೈಟ್ ಇರುತ್ತಲ್ಲ, ದಟ್ಸ್ ಮೈ ಫೇವ್ರೆಟ್. ನಂಗೆ ಇಷ್ಟ ಅದು ವೈಟ್ ಫ್ಯಾಟ್ ಅಂತ, ವೈಟ್ ಫ್ಯಾಟ್. ಐ ಲೈಕ್ ಫ್ಯಾಟ್. ಅದಕ್ಕೆ ತಿಂದು ತಿಂದು ಫುಲ್ಲು ದಪ್ಪ ಆಗ್ತದೆ. ಫ್ಯಾಟ್, ಅನ್ವಾಂಟೆಡ್ ಫ್ಯಾಟ್ ತಿಂದು. ಸೊ ವಿಡಿಯೋ ಮಾತಾಡಿ ಜಾಸ್ತಿ ಲ್ಯಾಗ್ ಮಾಡಲ್ಲ, ಮಿಕ್ಕಿದೆಲ್ಲ ರೆಸಿಪಿ ಹೇಗೆ ಮಾಡೋದು ಅಂತ. ಸೊ ಮಮ್ಮಿ ಅಲ್ಲಿ ಶುಂಠಿ ಬೆಳ್ಳುಳ್ಳಿ ರೆಡಿ ಮಾಡ್ಕೊತಿದ್ರೆ, ಅಮ್ಮ ಪೇಸ್ಟ್ ಹಾಕಲ್ವಾ? ಓಕೆ, ಜಿಂಜರ್ ಗಾರ್ಲಿಕ್ ರೆಡಿ ಮಾಡ್ಕೊತ ಇದ್ದಾರೆ. ಅಷ್ಟರಲ್ಲಿ ನಾವು ಏನಾದರೂ ಚಾಪ್ ಮಾಡ್ಕೊಳ್ಳೋಣ ಅವರಿಗೆ. ನನ್ನ ಫೋನಲ್ಲಿ ಯಾವಾಗ ಚಾರ್ಜ್ ಖಾಲಿ ಆಗುತ್ತೆ ಆಫ್ ಆಗೋದು ಗೊತ್ತಿಲ್ಲ, ಯಾಕಂದರೆ ಬ್ಯಾಟ್ರಿ ತುಂಬ ಲೋ ಇದೆ. ಸೊ ಹಿಯರ್ ಆರ್ ದ ಆನಿಯನ್ಸ್. ಈರುಳ್ಳಿ, ಇಲ್ಲಿ ಅರ್ಧ kg ಮಟನ್ ಇದೆ, ಅದಕ್ಕೆ 3 ಈರುಳ್ಳಿನ ತೊಗೊಂಡಿದ್ದೀನಿ. ಅಮ್ಮ 3 ಹಾಕ್ಕೊಂಡಿದ್ದಾರೆ. 1 ಒಗ್ಗರಣೆಗೆ, ಇನ್ನೆರಡು ಅಂದರೆ ಎಲ್ಲ ಸಾಂಬಾರಿಗೆ ತಾನೇ ಹೋಗೋದು. ಒಗ್ಗರಣೆ ಅಂದರೆ ಅದೆಲ್ಲ ಒಟ್ರೆ ಸಾಂಬಾರಿಗೆ ತಾನೇ ಅಮ್ಮ 3 ಹೋಗೋದು. ಒಗ್ಗರಣೆ ಏನು ಸಪ್ರೇಟ್ ಆಗ್ತೀವಿ ಮಟನ್ ಸಾರಿಗೆ ತಾನೇ. ಓಕೆ, ಅವ್ರು ಏನು ಮಾಡ್ತಾರೆ ನೋಡೋಣ. ಒಟ್ರಸಿಗೆ ಇದನ್ನು ಚಾಪ್ ಮಾಡಿಕೊಡ್ತೀನಿ ಅವರಿಗೆ. ಡೋಂಟ್ ವರಿ. ಸಿಪ್ಪೆ ತಗೊಡ್ತೀಯಾ? ಈರುಳ್ಳಿ ಸಿಪ್ಪೆ ಸುಲಿಬೇಕಾದ್ರೆ ಕಣ್ಣಲ್ಲಿ ನೀರು ಬಂದರೆ ಏನು ಮಾಡಬೇಕು? ಗ್ಲಾಸ್ ಹಾಕೋಬೇಕಾ? ನೈಸ್ ಐಡಿಯಾ. ಕೆಲವರು ಹೆಲ್ಮೆಟ್ ಹಾಕ್ಕೊಂಡು ಮಾಡ್ತಾರೆ, ಕೆಲವರು ಗ್ಲಾಸ್ ಹಾಕ್ಕೊಂಡು ಮಾಡ್ತಾರೆ. ಈ ಸಿಪ್ಪೆ ತೆಗಿಯೋದೇ ಒಂದು ದೊಡ್ಡ ಹಿಂಸೆ ಕಣ್ರಿ. ಯಾರು ತೆಗಿತಾರೆ ಸಿಪ್ಪೆನ? ಗ್ಯಾಸ್ ಗೊತ್ತು ನಮ್ಮಮ್ಮಂಗೆ ನಾನು ಮಾಡೋದು ಅಷ್ಟರಲ್ಲೇ ಇದೆ ಅಂತ. ಸೊ ಅವರೇ ನಾನೇ ಹೆಚ್ಚಿಕೊಡ್ತೀನಿ ಅಂತ ತೊಗೊಂಡೋದ್ರು. ಈಗ ನನ್ನ ಕೆಲಸ ಏನಿದ್ರು ವ್ಲಾಗ್ ಮಾಡೋದಷ್ಟೇ. ಅವ್ರು ಮಾಡೋದನ್ನ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಹೇಗೆ ಬರುತ್ತೆ? ಸಕ್ಕತ್ತಾಗಿ ಬರುತ್ತೆ. ಯಾಕೆ? ನಮ್ಮ ಮಮ್ಮಿ ಇವತ್ತು ಬೆಳಗ್ಗೆ ಡೆಂಟಲ್ ಅಪಾಯಿಂಟ್ಮೆಂಟ್ ಇತ್ತು, ಹಲ್ಲು ಕಿತ್ಬಿಟ್ಟಿದ್ದಾರೆ. ಸೊ ಅಮ್ಮ ಇವತ್ತು ಪೀಸ್ ತಿನ್ನಂಗಿಲ್ಲ, ಓನ್ಲಿ ಸಾಂಬಾರು. ಓಕೆ, ನಮ್ಮಿಬ್ಬರಿಗೆ ಅಂತಲೇ ತಂದ್ಕೊಂಡಿರೋದು ನೀವು. ಅಮ್ಮ ತಿನ್ನಲ್ಲ ಇವತ್ತು ಅಂತ. ನನಗೆ ಕೋಲ್ಡ್ ವಾಟರ್ ಕುಡಿಬೇಕು ಅಂತ ತುಂಬ ಅನಿಸ್ತದೆ. ಆಚೆ ಮಳೆ ಬರ್ತಿದ್ರು ನನಗೆ ಕೋಲ್ಡ್ ವಾಟರ್ ಕುಡಿಬೇಕು ಅನ್ನಿಸ್ತದೆ. ಅಮ್ಮ ಇಲ್ಲಿ ಮಟನ್ ಸಾಂಬಾರು ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿದ್ದೆಲ್ಲ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊತಿದ್ದಾರೆ. ಅಷ್ಟರಲ್ಲಿ ನಾವು ಇದನ್ನ ತಿನ್ನೋಣ. ಏನು ಸಕ್ಕದಾಗಿರೋದು ಗೊತ್ತಾ? ಎಷ್ಟು ಕ್ರಿಸ್ಪ್ ಆಗಿರುತ್ತೆ ಅಂದರೆ ಸ್ವೀಟಾಗಿ ಖಾರ ಚೆಂದ. ತುಂಬ ಖಾರ ಅಲ್ಲ, ಸ್ವೀಟ್ ಆಗಿರುತ್ತೆ. ನನಗೆ ಆ್ಯಕ್ಚುಲಿ ನೇಮ್ ಗೊತ್ತಿಲ್ಲ. ಫಿಂಗರ್ ಚಿಪ್ಸ್ ಅಂತ ಕರೀತಿದ್ದೆ ಚಿಕ್ಕವಳಿರ್ಬೇಕಾದ್ರೆ, ಯಾಕಂದರೆ ಹಾಟ್ ಚಿಪ್ಸ್ ಅಂಗಡಿ ನಂಗೆ ಅವಾಗ ಫಿಂಗರ್ ಚಿಪ್ಸ್ ಅಂದಿದ್ರು. ನೆನ್ನೆ ಕೇಳಿದೆ ಅವರಿಗೆ ಇದೇನು ಕಟ್ತೀರಂತ. ಸ್ವೀಟ್ ಕುರ್ಕುರೆ ಅಂದರು, ಬಟ್ ಗೊತ್ತಿಲ್ಲ. ಕೆಲವರು ಬೋಟಿ ಅಂತಾರೆ, ಕೆಲವರು ಫಿಂಗರ್ ಚಿಪ್ಸ್, ಹಾಟ್ ಚಿಪ್ಸ್, ಸ್ವೀಟ್ ಕುರ್ಕುರೆ, ಬಟ್ ರಿಯಲ್ ನೇಮ್ ಏನು ಅಂತ ಗೊತ್ತಿಲ್ಲ. ಗೈಸ್, ನಾನು ಇದಕ್ಕೆ ಕಿಚನಿಗೆ ಬರೋಲ್ಲ. ನನ್ನ ಫೇವ್ರೆಟ್ ಗ್ಲಾಸ್, ನನ್ನ ರೆಗ್ಯುಲರ್ ಗ್ಲಾಸ್ ಒಡ್ದೇ ಹೋಯಿತು. ಫೀಲಿಂಗ್ ಸೋ ಬ್ಯಾಡ್ ಫಾರ್ ದಿಸ್. ಆ್ಯಂಡ್ ಅಮ್ಮ ನೋಡಿ ಸರಿ ಬೈತದೆ. ಹೇಗೆ ಬೈತದೆ ನೋಟ್ ಮಾಡ್ಕೊಳ್ಳಿ. ಮಟನ್ ಸಾಂಬಾರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿ ರೆಡಿ ಇದೆ. ಗ್ರೀನ್ ಚಿಲ್ಲಿ, ಗಾರ್ಲಿಕ್, ಜಿಂಜರ್, ಕೊರಿಯಾಂಡರ್ ಲೀಫ್, ಟೊಮ್ಯಾಟೋಸ್, ಆನಿಯನ್ ಆ್ಯಂಡ್ ಮಟನ್. ಮತ್ತು ಇಲ್ಲಿ ಕೆಲವು ಸ್ಪೈಸಸ್ ಇದೆ, ಚಕ್ಕೆ, ಲವಂಗ ಮತ್ತು ಇದು ಏಲಕ್ಕಿ ಕಾಯಿ. ಸೊ ಇಷ್ಟು ಆ್ಯಂಡ್ ಪೌಡರೆಲ್ಲ ಹಾಕಬೇಕು. ಬನ್ನಿ ಈಗ ಇಲ್ಲಿ ಫಸ್ಟ್ ನಾವೊಂದು ಪ್ಯಾನ್ ತೊಗೋಬೇಕು ಆ್ಯಂಡ್ ಸ್ಟವ್ನ ಆನ್ ಮಾಡ್ಕೋಬೇಕು. ಸೊ ಈಗ ಸ್ಟವ್ ಆನ್ ಆಗಿದೆ. ಈ ಪ್ಯಾನ್ ವಾಶ್ ಮಾಡಿಟ್ಟಿರ್ತೀವಲ್ಲ, ಕಂಪ್ಲೀಟ್ ಡ್ರೈ ಆಗಬೇಕು, ವಾಟರ್ ಇರಬಾರ್ದು. ಈಗ ನಾನು ಇದಕ್ಕೆ ಸ್ಪೈಸಸ್ ಹಾಕ್ತಾಯಿದ್ದೀನಿ. ಸ್ಪೈಸಸ್ ಹಾಕ್ಕೊಂಡು ಸ್ವಲ್ಪ ಇದನ್ನು ಲೈಟಾಗಿ ಹುರ್ಕೊಳ್ಳೋಣ. ಆ್ಯಂಡ್ ಈಗ ಇದಕ್ಕೆ ಗ್ರೀನ್ ಚಿಲ್ಲೀಸ್, ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಗೈಸ್, ಈಗ ಚಿಲ್ಲಿ ರೋಸ್ಟ್ ಆಗಿದೆ, ಸಾಕು. ಅದನ್ನು ಜಾರಿಗೆ ಹಾಕ್ಕೊಳ್ಳೋಣ, ಮಿಕ್ಸರ್ ಜಾರಿಗೆ. ಮಮ್ಮಿ ಹಾಕು. ಆ್ಯಂಡ್ ಇನ್ನೊಂದು ಮಿಸ್ ಮಾಡಿದ್ದೆ, ಇಲ್ಲಿ ಕಾಯಿ ತುರಿ.
ತೆಂಗಿನಕಾಯಿ ತುರಿ. ಆ್ಯಂಡ್ ಈಗ ಮತ್ತೆ ಇದನ್ನೆಲ್ಲ ಪ್ಯಾನಿಗೆ ಹಾಕ್ಕೊಂಡು ಇದು ಫ್ರೈ ಮಾಡ್ಕೋಬೇಕಲ್ಲಮ್ಮ, ಡ್ರೈ ಮಾಡ್ಕೋಬೇಕು ಅಂತಿದ್ದೀನಿ. ಸೊ ಚಾರ್ಜ್ ಇಲ್ವಲ್ಲ, ಫ್ಲ್ಯಾಶ್ ಲೈಟ್ ಆಫ್ ಆಯಿತು. ಚಾರ್ಜ್ ಹಾಕೋಬರಪ್ಪ ಗೈಸ್, ಇಲ್ಲೇ ಚಾರ್ಜ್ ಹಾಕೋಬಿಡೋಣ. ಚಾರ್ಜಿಗೆ ಹಾಕ್ಕೊಂಡೇ ಓಡಾಡ್ತಾ ಇದ್ದೀನಿ ನಾನಿಂದು. ಇಷ್ಟಾದರೆ ಸಾಕು, ಅರ್ಧ ಬೆಂದರೆ ಸಾಕಲ್ವಾ? ಜಸ್ಟ್ ರುಬ್ಕೊಂಡು ಬೇಡ, ಒಂದು 20% ಇದಾಗಬೇಕು. ಇನ್ನೊಂದು ಸ್ವಲ್ಪ ಆನಿಯನ್ ಇದಕ್ಕೆ ಇಟ್ಕೊಂಡಿದೆಯಲ್ಲ ಒಗ್ಗರಣೆಗೆ. ಈಗ ಶುಂಠಿ ಬೆಳ್ಳುಳ್ಳಿ, ಫ್ರೈ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಫ್ರೈ ಮಾಡಿ ಜಾರಿಗೆ ಹಾಕೋಬೇಕು. ಈಗ ನೆಕ್ಸ್ಟ್ ಏನು ಹಾಕೊತೇವ? ಟೊಮ್ಯಾಟೊ, ಇದು ಕೊತ್ತಂಬರಿ ಸೊಪ್ಪು, ಅದು ಫ್ರೈ ಮಾಡ್ಕೋಬೇಕಾ? ಮತ್ತು ಒಟ್ಟಿಗೆ ಮಾಡ್ಕೊಬಿಡೋದಲ್ವಾ? ಇಷ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕು, ಆಯಿಲ್ ಏನಿಲ್ಲಲ್ಲ. ಜಾರಿಗೆ ಹಾಕು. ಈಗ ಇದಕ್ಕೆ ಕೊತ್ತಂಬರಿ ಕಾಯಿ ತುರಿನಾ? ಗೈಸ್, ಜಾಸ್ತಿ ರೋಸ್ಟ್ ಮಾಡಬಾರ್ದಂತೆ, ಸ್ವಲ್ಪ 20% ಕುಕ್ ಆಗ್ತಿದ್ದಂಗೆ 10%. ಓಕೆ. ಇದಕ್ಕೆ ರೆಡ್ ಚಿಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ, ಬಿಕಾಸ್ ಇಲ್ಲಿ ನಾವು ಗ್ರೀನ್ ಚಿಲ್ಲಿನೂ ಯೂಸ್ ಮಾಡ್ತಾ ಇದ್ದೀವಿ ಮಸಾಲೆಗೆ. ಹಾಗಾಗಿ ಅಚ್ಚ ಖಾರದ ಪುಡಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರ. ಆ್ಯಂಡ್ ಇದು ಕೊರಿಯಾಂಡರ್ ಪೌಡರ್, ಸಾಂಬಾರ್ ಪುಡಿ. ಓಕೆ, ಮಿಕ್ಸ್ ಮಾಡಲಾ? ಸೊಪ್ಪನ್ನ ಎಷ್ಟೊತ್ತು ಫ್ರೈ ಮಾಡುತ್ತೆ ಗೈಸ್? ಈಗ ಇಷ್ಟು ಡ್ರೈ ಮಸಾಲೆ ಏನು ಹುರ್ಕೊಂಡಿದ್ವಲ್ಲ, ಅದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಅಮ್ಮ, ಇದು ನುಣ್ಣಗೆ ರುಬ್ಕೋಬೇಕಾ ಅಥವಾ ತರಿಗೆ ಫುಲ್ಲು? ಓಕೆ. ಸ್ವಲ್ಪ ಆರಬೇಕು, ಬಿಸಿ ಇದ್ದಾಗಲೇ ರುಬ್ಬಾರ್ದು, ಅದು ಹೊಗೆ ಬಂದುಬಿಡುತ್ತೆ ಆಮೇಲೆ. ಗೈಸ್, ಈಗ ಮಟನ್ನ ರೋಸ್ಟ್ ಮಾಡ್ಕೊಳ್ಳೋಣ. ಸೊ ಈಗ ಒಂದು ಕುಕ್ಕರ್ ತೊಗೊಳ್ಳಿ. ಆ್ಯಂಡ್ ಒಗ್ಗರಣೆಗೆ ಈಗ 2 ಸ್ಪೂನ್ ಆಯಿಲ್. ಮಟನಲ್ಲೂ ಫ್ಯಾಟ್ ಇರೋದ್ರಿಂದ ಆಯಿಲ್ ಬಿಡುತ್ತೆ, ಸೊ ನೋಡ್ಕೊಂಡು ಆಯಿಲ್ ಹಾಕ್ಕೊಳ್ಳಿ. ಇಲ್ಲೊಂದು ಸ್ವಲ್ಪ 1 ಸ್ಪೂನಷ್ಟು ಆಯಿಲ್ ಹಾಕಿದಾರಮ್ಮ. 1 to 2 ಸ್ಪೂನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಈಗ ಇದಕ್ಕೆ ಸ್ವಲ್ಪ ಉಳಿಸ್ಕೊಂಡಿದ್ದೀವಲ್ಲ ಆನಿಯನ್, ಅದನ್ನು ಹಾಕ್ಕೋಬೇಕು. ಇದಕ್ಕೆ ಎಣ್ಣೆ ಚೂರು ಕಾಯಿಲಿ. ಗೈಸ್, ಈಗ ಇದಕ್ಕೆ ಆನಿಯನ್ ಹಾಕಾಯಿತು. ಗೈಸ್, ಒಂದು ನಿಮಿಷ. ಮಟನ್ ಹಾಕ್ತಾ ಇದ್ದಾರೆ. ಸೊ ಈಗ ಇದಕ್ಕೆ 1 ಸ್ಪೂನ್ ಕ್ರಿಸ್ಟಲ್ ಸಾಲ್ಟ್, ಕಲ್ಲುಪ್ಪನ್ನ ಹಾಕ್ತಿದ್ದಾರೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಅರಿಶಿನ ಪುಡಿ ಅರ್ಧ ಚಮಚ. ಆ್ಯಂಡ್ ನೆಕ್ಸ್ಟ್ ಅಮ್ಮ, ಪೆಪ್ಪರ್ ಹಾಕಿದ್ರೆ ತುಂಬ ಖಾರ ಆಗಲ್ವಾ? ಅಚ್ಚ ಖಾರದ ಪುಡಿ, ಮೆಣಸಿನ್ಕಾಯಿ, ಪೆಪ್ಪರು 3 ಹಾಕ್ತಿದ್ಯಾ? ಆ್ಯಕ್ಚುಲಿ ನಮ್ಮ ಮನೇಲಿ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತೀವಿ ನಾವು, ಅದರಲ್ಲೂ ನಾನ್ ವೆಜ್ ಅಂದರೆ ಸ್ಪೈಸಿಯಾಗಿ ಮಾಡೇ ಮಾಡ್ತೀವಿ. ಇಲ್ಲ ಅಂದರೆ ಚೆನ್ನಾಗಿರೋಲ್ಲ, ಸ್ವೀಟ್ ಇದೆ ತಿನ್ನೋಕ್ಕೆ. 10 ನಿಮಿಷ 20 ನಿಮಿಷ. ಓಕೆ ಗೈಸ್, ಇದು 10 ನಿಮಿಷ ಬೇಯ್ತಾ ಇಲ್ಲಿ. ಅಷ್ಟರಲ್ಲಿ ನಾವು ಇದು ಆರಕ್ಕೆ ಇಟ್ಕೊಂಡಿದ್ವಲ್ಲ, ಇದು ತಣ್ಣಗಾಗಿದೆ, ಇದನ್ನು ರುಬ್ಕೊಬಿಡೋಣ. ಇದೇನಕ್ಕಮ್ಮ ಈಗ ಏನು ಮಾಡ್ತೀಯಾ? ಈ ಬಾಂಡಿ ಸ್ವಲ್ಪ 1 ಸ್ಪೂನ್ ನೀರು ಹಾಕಿ ಬಿಸಿ, ಅದೇ ಬಾಂಡಿ 1 ಗ್ಲಾಸ್ ನೀರು ಹಾಕಿ ಬಿಸಿ ಮಾಡೋಕ್ಕೆ. ನೀರೇನಕ್ಕೆ ಬಿಸಿ ಮಾಡಬೇಕು? ಈ ಮಟನ್ ಬಾಡಿಸಿದ್ಮೇಲೆ ಎಕ್ಸ್ಕ್ಯೂಸ್ ಮೀ, ಸಾರಿ, ತಣ್ಣೀರು ಹಾಕಬಾರ್ದು, ಡೈರೆಕ್ಟ್ ಬಿಸಿ ನೀರು. ಸೊ ಇದೊಂದು ಟಿಪ್ಸ್ ನೋಡಿ ಗೈಸ್, ಮಟನಿಗೆ ಡೈರೆಕ್ಟ್ ತಣ್ಣೀರು ಹಾಕಬೇಡಿ. ಅದಕ್ಕೆ ಅಮ್ಮ ಬಿಸಿನೀರನ್ನ
ಕಾಯಿಸ್ಕೊತಾ ಇದ್ದಾರೆ. ಸೊ ಬಾಯ್ಲ್ ಮಾಡ್ಕೊಳ್ಳಿ 1 ಗ್ಲಾಸ್ ವಾಟರ್. ಆ್ಯಂಡ್ ಆ ಕಡೆ ಮಟನ್ ಕುಕ್ ಆಗ್ತಾಯಿದೆ. ಗೈಸ್ ವಾಟರ್ ಬಾಯ್ಲ್ ಆಗ್ತಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲವ ಬಾಯ್ಲ್ ಆಗ್ತಿರೋದು. ಆ್ಯಂಡ್ ಈಗ ಮಟನ್ ಕೂಡ ಕುಕ್ ಆಗಿದೆ. ಸೊ ಆಲ್ಮೋಸ್ಟ್ ಎಷ್ಟು ಆಗಿದೆ ಅಮ್ಮ? ಕಡಿಮೆ ಆಗಿದೆ. ಹಾಂ, ಕ್ವಾಂಟಿಟಿ ಅದು ಬೆಂದಿದೆಯಲ್ಲ. ಸೊ ಈಗ ಬಿಸಿ ನೀರನ್ನು ಇದಕ್ಕೆ ಹಾಕ್ಬೇಡ. ಲಿಡ್ ಕ್ಲೋಸ್ ಮಾಡಿದ್ರೆ ನಾರ್ಮಲ್ ವಾಟರ್ ಹಾಕಿದ್ರೆ ಏನಾಗಲ್ಲ ಅಲ್ವಾ? ಏನೂ ಆಗಲ್ಲ, ಆದರೆ ಮಟನ್ ಅಷ್ಟು ಚೆನ್ನಾಗಿ ಬರಲ್ಲ. ಇದು ಚೆಂದ ಕುಕ್ ಆಗಿರುತ್ತೆ. ಈಗ ಬಿಸಿ ನೀರು ಹಾಕಿರೋದ್ರಿಂದ ದಾರ ಥರ ಆಗುತ್ತೆ. ಚಿಕನ್ ಆಗಲಿ ಮಟನ್ ಆಗಲಿ ಬಿಸಿ ನೀರು ಹಾಕಿದ್ರೆ ಅವಾಗ ತುಂಬ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟ್ ಲಿಡ್ ಕ್ಲೋಸ್ ಮಾಡೋಣ. ಇದನ್ನು ಅಷ್ಟೇ, ಆದಷ್ಟು ನೀರಲ್ಲಿ ಪ್ಯಾಕೆಟಲ್ಲಿ ಇಲ್ಲ ಫ್ರಿಜ್ಜಲ್ಲಿ ಇಡಬೇಕು. ಇಲ್ಲಾಂದ್ರೆ ಸ್ವಲ್ಪ ನೀರು ಈ ಥರ ಹೊಡೆದ್ಬಿಟ್ಟು ನೀರು ಹಾಕೋದು ಚೆನ್ನಾಗಿ ವಿಷ ಹೊಡಿ. ಸೊ ಇದೊಂದು ಟಿಪ್, ವಾಟರ್ ಹಾಕ್ಬೇಕಾ ರಬ್ಬರಿಗೆ. ನೀರಲ್ಲಿ ನೆನೆಸಿಟ್ರೆ ಒಳ್ಳೆಯದು. ಯಾವಾಗ ಬಕೆಟ್ ಒಳಗಿದ್ರೆ ಒಳ್ಳೆಯದು. ವಿಷ ಹೊಡಿ. ಇದೊಂದು 2-3 ವಿಷ ಹೊಡಿಬೇಕು. ಈಗ ಇದು 3 ವಿಷಲ್ ಹೊಡೆದ್ಮೇಲೆ ನಾವು ಮಸಾಲೆ ಹಾಕೋದಾ? ಅಷ್ಟರಲ್ಲಿ ಮಸಾಲೆ ಗ್ರೈಂಡ್. ಮಟನ್ ನೋಡಬೇಕು, ಎಳೆ ಮಟನ್ ಆದರೆ ಅಮ್ಮ ಜಾಸ್ತಿ ವಿಷಲ್ ಬೇಡ ಅಲ್ಲ? ಇದು ಎಳೆದಿರೋದ್ರಿಂದ ಚೆನ್ನಾಗಿರುತ್ತೆ. ಬಲ್ತಿರೋ ಮಟನ್ ತರಬಾರ್ದು. 3 ಸಾಕು. 3 ಓವರ್ ಆಗುತ್ತೆ, ಬಟ್ ಇರಲಿ 3 ನಮಗೆ ಸ್ವಲ್ಪ. ಈಗ ಇದು ರುಬ್ಕೊಂತೀಯಾ? ಇಲ್ಲೊಂದು ಗ್ಲಾಸ್ ಪೀಸ್ ನೋಡಿ ಹೆಂಗೆ ಬಿದ್ದಿ. ತರಿ ಗ್ಲಾಸ್ ಪೀಸ್ ನೋಡು. ಅಕ್ಕಿ ಮುಟ್ಬೇಡ ಅಂದಿದ್ದು ಎಲ್ಲ ಕಡೆ ಹೋಗಿ. ಇದು ಮೇಲ್ಕೆ ಹಾಕ್ತೇನಮ್ಮ. ನೀರು ಕಡಿಮೆ ಆಗಿದೆ, ನೋಡ್ಕೊಂಡು ನೀರು ಹಾಕೊಂಡು ನೈಸಾಗಿ ರುಬ್ಕೊಂಡು. ಇನ್ನೂ ಆರಿಲ್ಲ, ಬಿಸಿನೇ ಇದೆ, ಸ್ವಲ್ಪ ಬಿಡಬೇಕು. ಅಮ್ಮ 3 ವಿಷಲ್ ಆಯಿತು, 3 ವಿಷಲ್ ಆಯ್ತು. ಆಫ್ ಮಾಡಲಾ? 4 ವಿಷಲ್ ಆಯಿತು. ಆಫ್ ಮಾಡಲಾ? ಹಾಂ, ಅದಕ್ಕೆ ಹೇಳಿದ್ದು 4 ವಿಷಲ್ ಆಯಿತು. ಹೊಗೆ ಬರ್ತಾ ಬಿಸಿ ಇತ್ತು ತುಂಬಾ. ಎಷ್ಟು ಬಿಸಿ ಹಾಕ್ತಾರೆ. ಸೊ ನೈಸಾಗಿ ಮಸಾಲೆ ಪೇಸ್ಟ್ ಆಗಿದೆ. ಈಗ ಅದನ್ನು ಕುಕ್ಕರ್ ಒಳಗೆ ಹಾಕೋದ. ಈಗ ಇದು ವಿಷಲ್ ತೆಗೆಯೋದ? ಪ್ರೆಷರ್ ಇಲ್ಲದೆ ಇರುತ್ತಾ? ಸೊ 10 ಮಿನಿಟ್ಸ್ ಬಿಟ್ಮೇಲೆ ಈಗ ಪ್ರೆಷರ್ ಬಿಟ್ಟಿದ್ದು ತೆಗಿತಾ ಇದ್ದಾರೆ. ಇದಕ್ಕೆ ಐ ಮೀನ್ ಒಂದು 80% ಹತ್ರ ಕುಕ್ ಆಗಿದೆ ಅಲ್ಲ? ಫುಲ್ ಕುಕ್ ಆಗಿದೆ. 90% ಆಗಿದೆಯಾ? ಸೊ ಈಗ ಅದಕ್ಕೆ ಈ ಮಸಾಲೆ ಹಾಕ್ತೀಯಾ? ಅದು ಮಟನಿನ ಫ್ಯಾಟ್ ಅಲ್ವೇ ನಮ್ಮ ಆಯಿಲ್ ಬಿಟ್ಟಿರೋದು ಮಟನಿಂದು. ನಾವು ಜಾಸ್ತಿ ಆಯಿಲೇ ಹಾಕಿಲ್ಲ, ಆದರೂ ಎಷ್ಟು ಆಯಿಲ್ ಬಿಡುತ್ತೆ ನೋಡಿ. ಹಾಗಾಗಿ ನೋಡಿ ಆಯಿಲ್ ಹಾಕ್ಕೊಳ್ಳಿ ಮಟನ್ ಸಾಂಬಾರು. ವೈಟ್ ಮೀಟ್ ಅಲ್ಲ. 5-10 ನಿಮಿಷ. ಈಗ ಇದು 90% ಕುಕ್ ಆಗಿರೋ ಕಾರಣ ಇದನ್ನು ಹಾಗೆ ಕುಕ್ಕರಲ್ಲಿ ಇನ್ನೊಂದು 5-10 ನಿಮಿಷ ಬೇಯಿಸಿದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಮಟನ್ ಸಾಂಬಾರು ರೆಡಿ ಆಗಿರುತ್ತೆ. ನೆಕ್ಸ್ಟ್ ತಟ್ಟೆಗೆ ಹಾಕ್ಕೊಂಡು ತಿನ್ನೋದಷ್ಟೇ ಗೈಸ್. ಈ ಕಡೆ ಮಟನ್ ಸಾಂಬಾರು ರೆಡಿ. ಆ್ಯಂಡ್ ಅಮ್ಮ ನನಗೆ ರೊಟ್ಟಿ ಬಿಸಿ ಹಾಕ್ತಿದ್ದಾರೆ. ಇಲ್ಲಿ ಡ್ಯಾಡಿಗೆ ಮುದ್ದೆ 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 ಮಟನ್ ಸಾಂಬಾರು ಮುದ್ದೆ, ಅದು ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅದು ಹೆಂಗಮ್ಮ ಮಾಡ್ತೀಯ ರೌಂಡಾಗಿ? ನನಗಂತೂ ರೊಟ್ಟಿ ಫೇವ್ರೆಟ್. ಕೈಯಲ್ಲಿ ತಣ್ಣೀರಲ್ಲಿ ಡಿಪ್ ಮಾಡ್ಕೊಳ್ಳೋದು. ಈ ಥರ ಮಾಡ್ತೀನಿ ಅಷ್ಟೇ, ಈಸಿ. ಈ ಥರ ಮಾಡ್ತಾ ಇರ್ತೀನಿ. ಕೈಯಲ್ಲಿ ನೀರು ಎತ್ಕೊಳ್ಳೋದ್ರಿಂದ ಏನಾಗೋದಿಲ್ಲ. ಬಿಸಿ ಆಯಿತು ಅಂದರೆ ಮತ್ತಿಲ್ಲ ಅನ್ಕೊಂಡು. ನನ್ನ ರೊಟ್ಟಿ ನೋಡು ಫುಲ್ ರೋಸ್ಟ್ ಆಗ್ತಿರ್ಬೇಕಲ್ಲಿ. ಓಕೆ, ನೀವು ಮುದ್ದೆ ತಿನ್ನಿ, ನಾನು ರೊಟ್ಟಿ ತಿಂತೀನಿ. ರೊಟ್ಟಿ ಆ್ಯಂಡ್ ಹಿಯರ್ ಕಮ್ಸ್ ಮಟನ್ ಸಾಂಬಾರ್. ಆಲ್ರೆಡಿ ಹಾಕಿಟ್ಟಿದ್ಯಾ ಮಟನ್ ಸಾಂಬಾರು ಪಾತ್ರೆಗೆ. ಮಟನ್
ನನ್ನ ಮನೆ ಫ್ಯಾಟ್ ಪೀಸ್ ಅಲ್ಲಮ್ಮ. ಎಲ್ಲ ಫ್ಯಾಟ್ ಇರಲಿ ಐ ಲವ್ ದಿಸ್ ವೈಟ್ ಕಲರ್ ಫ್ಯಾಟ್. ಗೈಸ್, ಮಮ್ಮಿ ನನಗೆ ಇಲ್ಲಿ ಕ್ಯೂಟಾಗಿರೋ ಚಿಕ್ಕ ಮುದ್ದೆ ರೆಡಿ ಮಾಡಿದ್ರು, ಯಾಕಂದರೆ ಅವ್ರಿಗೆ ಗೊತ್ತು ನಾನು ಮುದ್ದೆ ತಿನ್ನಲ್ಲ ಅಂತ. ಹಾಕು ಮಮ್ಮಿ ಸಾಂಬಾರು. ತುಪ್ಪ ಹಾಕ್ತೀವಿ. ಹಾಂ, ತುಪ್ಪ ಹಾಕು. ರೊಟ್ಟಿ ಬಿಸಿ ರೊಟ್ಟಿ ಆ್ಯಂಡ್ ಮೇಲ್ಗಡೆ ತುಪ್ಪ. ನಾನು ಜಾಸ್ತಿ ತುಪ್ಪ ಇಷ್ಟ ಆಗಲ್ಲ, ಸ್ವಲ್ಪ ಹಾಕಬೇಕಮ್ಮ. ಡೋಂಟ್ ಪುಟ್ ಮೀ ಮೋರ್ ಗೀ. ಯಾವತ್ತೂ ಜಾಸ್ತಿ ಆಗಂಗಿಲ್ಲ, ಎಲ್ಲ ಲಿಮಿಟಲ್ಲಿ ಹಾಕಬೇಕು. ಸಾಂಬಾರು ಹಾಕು. ಈ ಸೈಡಿಗೆ ಇಟ್ಕೊ, ಸಾಂಬಾರಲ್ಲಿ ಓಪನ್ ಆಗಿದೆ. ಹೂ ಅಂತೀಯ ಮಾವ, ಹೂ ಅಂತೀಯ ಮಾವ. ಬೇಡ ಪಪ್ಪನಿ ಕೂಡ ಹಾಫ್ ಇದರಲ್ಲಿ ಬರುತ್ತೆ. ಯಾ, ಬಿಕಾಸ್ ಐ ವಾಂಟ್ ಈಟ್ ಪೀಸ್. ಫೇವ್ರೆಟ್ ಪೀಸ್ ಇದೆ. ಹೌದಾ, ಸಾಕು. ಸಾಂಬಾರು ಹಾಕು, ಸಾಕು. ಥ್ಯಾಂಕ್ ಯು. ಬಿಸಿ ಬಿಸಿ. ಸುಟ್ಟೆ ಹೋಗುತ್ತೆ. ಈ ಕಡೆ ಇಟ್ಕೋಬೇಕು, ಸಖತ್ ಬಿಸಿ ಇದೆ. ಟಿ ವಿ ನೋಡ್ಕೊಂಡು ಈಗ ತಿಂತಾಯಿದ್ರೆ ಸಾಕಾಗದೆ ಗಾಯ್ಸ್. ಯಾಕಪ್ಪ ಅದಕ್ಕಪ್ಪ ರಾಜಾರಾಣಿ ಹಾಕ್ಕೊಂಡಿದ್ದೀನಿ ಪೀಸ್ ಮುದ್ದೆ. ನಾನು ಇತ್ತಿಂತೀನಿ ವೈಟ್ ಅಷ್ಟೇ. ಸಖತ್ ಬಿಸಿ ಇದೆ. ಆವಾಗಲೇ ಸಾರು ತಟ್ಟೆಗೆ ಹಾಕಿಡಮ್ಮ ಆರಕ್ಕೆ ಅಂದಿದ್ದೆ. I love this. I don't like this. Okay, bye. ಆ್ಯಂಡ್ ದಿಸ್ ವಾಸ್ ನೆಕ್ಸ್ಟ್ ಡೇ ಮಾರ್ನಿಂಗ್. ಬೆಳಗ್ಗೆ ತಿಂಡಿಗೆ ಮಮ್ಮಿ ಇಡ್ಲಿ ಮಾಡಿದ್ರು. ಇಡ್ಲಿ ಮಟನ್ ಸಾಂಬಾರು ಕಾಂಬೋ ತುಂಬ ಚೆನ್ನಾಗಿರುತ್ತೆ. ಇಲ್ಲ ನೀರು ದೋಸೆ ಮಟನ್ ಸಾರು. ರಾತ್ರಿ ರೊಟ್ಟಿ ತಿಂದಿದ್ನಲ್ಲ, ಸೊ ಬೆಳಗ್ಗೆಗೆ ಇಡ್ಲಿ ಮಾಡಿದರು. ಇಡ್ಲಿ ಅಂತೂ ತುಂಬ ಸಾಫ್ಟ್ ಆ್ಯಂಡ್ ಪ್ಲಫಿ ಆಗಿತ್ತು. ನನಗೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಓಕೆ, ಈ ವ್ಲಾಗ್ ಇಷ್ಟ ಆದರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.